ತಿಳಿಸುವ ಒಂದು ವಿಧಾನ ಎಂಬ ಕಾರ್ಲ್ ಸಗನ್ ಅವರ ಮಾತು ವೈಜ್ಞಾನಿಕ ಚಿಂತನೆಯ ಸಾರವನ್ನು ತಿಳಿಸುತ್ತದೆ. ವೈಜ್ಞಾನಿಕ ಚಿಂತನೆ ಅಥವಾ ವೈಜ್ಞಾನಿಕ ಮನೋಭಾವ ಎಂದರೆ ಕೇವಲ ಪ್ರಯೋಗಾಲಯದಲ್ಲಿ ಸಂಶೋಧನೆ ಮಾಡುವುದಲ್ಲ, ಬದಲಾಗಿ ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ತರ್ಕಬದ್ಧವಾಗಿ ವಸ್ತುನಿಷ್ಠವಾಗಿ ಮತ್ತು ಪುರಾವೆಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳುವ ಒಂದು ದೃಷ್ಟಿಕೋನ. ಇದು ಮನುಷ್ಯನ ಅಂಧಕಾರದಿಂದ ಬೆಳಕಿನೆಡೆಗೆ ನಡೆಸುವ ದಾರಿಯಾಗಿದೆ. ವೈಜ್ಞಾನಿಕ ಚಿಂತನೆಯ ಮೂಲ ಲಕ್ಷಣಗಳು. ವೈಜ್ಞಾನಿಕ ಚಿಂತನೆಯು ಕೆಲವು ಪ್ರಮುಖ ತತ್ವಗಳ ಮೇಲೆ ನಿಂತಿದೆ. ಪ್ರಶ್ನಿಸುವ ಮನೋಭಾವ. ಪ್ರತಿಯೊಂದು ವಿಷಯವನ್ನು ಏಕೆ, ಹೇಗೆ ಮತ್ತು ಯಾವಾಗ ಎಂದು ಪ್ರಶ್ನಿಸುವುದು ಇದರ ಮೊದಲ ಲಕ್ಷಣ. ಕುರುಡು ನಂಬಿಕೆಗಿಂತ ಕುತೂಹಲಕ್ಕೆ ಇಲ್ಲಿ ಹೆಚ್ಚಿನ ಆದ್ಯತೆ ಇದೆ. ಪುರಾವೆ ಮತ್ತು ಸಾಕ್ಷ್ಯ. ಯಾವುದೇ ಮಾಹಿತಿಯನ್ನು ಸತ್ಯವೆಂದು ಒಪ್ಪಿಕೊಳ್ಳುವ ಮೊದಲು ಅದಕ್ಕೆ ಪೂರಕವಾದ ವೈಜ್ಞಾನಿಕ ಸಾಕ್ಷ್ಯಗಳನ್ನು. ಪುರಾವೆ ಮತ್ತು ಸಾಕ್ಷ್ಯ. ಅದರ ಮಾಹಿತಿಯನ್ನು ಸತ್ಯವೆಂದು ಒಪ್ಪಿಕೊಳ್ಳುವ ಮೊದಲು ಅದಕ್ಕೆ ಪೂರಕವಾದ ವೈಜ್ಞಾನಿಕ ಸಾಕ್ಷ್ಯಗಳು ಕೇಳುವುದು. ವಸ್ತುನಿಷ್ಠತೆ. ವೈಜ್ಞಾನಿಕ ಭಾವನೆಗಳು ಪೂರ್ವಗ್ರಹಗಳು ಅಥವಾ ಧಾರ್ಮಿಕ ನಂಬಿಕೆಗಳಿಗೆ ಮಾರು ಹೋಗದೆ ವಿಷಯವನ್ನು ಇದ್ದ ಹಾಗೆಯೇ ಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು. ಊಹೆ. ಗಮನಿಸಿದ ಅಂಶಗಳಿಗೆ ಒಂದು ಸಂಭಾವ್ಯ ಕಾರಣವನ್ನು ಕಲ್ಪಿಸಿಕೊಳ್ಳುವುದು. ಪ್ರಯೋಗ. ಆ ಊಹೆ ಸರಿಯೇ ಅಥವಾ ತಪ್ಪೇ ಎಂದು ಪರೀಕ್ಷಿಸಲು ವಿವಿಧ ಪ್ರಯೋಗಗಳನ್ನು ನಡೆಸುವುದು. ವಿಶ್ಲೇಷಣೆ ಮತ್ತು ತೀರ್ಮಾನ. ಪ್ರಯೋಗದಿಂದ ಬಂದ ಫಲಿತಾಂಶಗಳನ್ನು ವಿಶ್ಲೇಷಿಸಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವುದು. ಸಾಮಾಜಿಕ ಜೀವನದಲ್ಲಿ ವೈಜ್ಞಾನಿಕ ಚಿಂತನೆಯ ಮಹತ್ವ. ವೈಜ್ಞಾನಿಕ ಚಿಂತನೆಯು ಕೇವಲ ವಿಜ್ಞಾನದ ವಿದ್ಯಾರ್ಥಿಗಳಿಗಾಗಿ ಮಾತ್ರವಲ್ಲ, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಅತಿ ಅವಶ್ಯಕ. ಮೂಢನಂಬಿಕೆಗಳ ನಿರ್ಮೂಲನೆ. ಸಮಾಜದಲ್ಲಿ ಹಾಸುಹೊಕ್ಕಾಗಿರುವ ಮಾಟ ಮಂತ್ರ, ಜ್ಯೋತಿಷದ ಅತಿಯಾದ ನಂಬಿಕೆ ಮತ್ತು ಅಂಧಶ್ರದ್ಧೆಗಳನ್ನು ಹೋಗಲಾಡಿಸಲು ವೈಜ್ಞಾನಿಕ ವಿಚಾರವಂತಿಕೆ ಬೇಕು. ಇದು ಜನರನ್ನು ಭಯ ಮುಕ್ತರನ್ನಾಗಿ ಮಾಡುತ್ತದೆ. ಉತ್ತಮ ನಿರ್ಧಾರ ಕೈಗೊಳ್ಳುವುದು. ಆರೋಗ್ಯ, ಪರಿಸರ ಅಥವಾ ಶಿಕ್ಷಣದ ವಿಷಯದಲ್ಲಿ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಬದಲು ಲಭ್ಯವಿರುವ ಅಂಕಿ ಅಂಶಗಳನ್ನು ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು. ಇದು ಸಹಕಾರಿ. ಪ್ರಜಾಪ್ರಭುತ್ವದ ಬಲವರ್ಧನೆ. ಭಾರತೀಯ ಸಂವಿಧಾನದ 51A ಅಥವಾ H ವಿಧಿಯ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕ ಮೂಲಭೂತ ಗಳಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಸುಳ್ಳು ಸುದ್ದಿಗಳು, ಹಳೆಯ ಸಂಪ್ರದಾಯಗಳ ಬಗ್ಗೆ ಇರುವ ಅಂಧಾಭಿಮಾನ ಮತ್ತು ಬದಲಾವಣೆ ಒಗ್ಗದ ಮನಸ್ಥಿತಿ ವೈಜ್ಞಾನಿಕ ಪ್ರಗತಿಗೆ ಮಾರಕವಾಗಿದೆ. ಶಿಕ್ಷಣ ವ್ಯವಸ್ಥೆಯು ಕೇವಲ ಅಂಕಗಳಿಗೆ ಸೀಮಿತವಾದರೆ ಮಕ್ಕಳಲ್ಲಿ ಪ್ರಶ್ನಿಸುವ ಗುಣವನ್ನು ಬೆಳೆಸಬೇಕಿದೆ. ಉಪಸಂಹಾರ. ವೈಜ್ಞಾನಿಕ ಚಿಂತನೆಯು ಮನುಷ್ಯನಿಗೆ ವಿನಯವನ್ನು ಕಲಿಸುತ್ತದೆ, ಏಕೆಂದರೆ ಹೊಸ ಸತ್ಯಗಳು ಕಂಡಾಗ ಹಳೆಯ ನಂಬಿಕೆಗಳನ್ನು ಬಿಟ್ಟು ಕೊಡುವ ಶಕ್ತಿ ಇದೆ. ಇದಕ್ಕಿಂತ ಜಗತ್ತು ಎದುರಿಸುವ ಹವಾಮಾನ ಬದಲಾವಣೆ, ಸಾಂಕ್ರಾಮಿಕ ರೋಗಗಳು ಮತ್ತು ಬಡತನದಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ವೈಜ್ಞಾನಿಕ ದೃಷ್ಟಿಕೋನ ಒಂದು ದಾರಿ. ನಾವು ವಿಚಾರವಂತರಾದಾಗ ಮಾತ್ರ ಸಂಸ್ಕೃತ ಸಮಾಜದ ನಿರ್ಮಾಣ ಸಾಧ್ಯ. ಸಚೇತನ ಚಟುವಟಿಕೆ ಏನಿದೆ ಅಂದ್ರೆ ಅದು ವೈಜ್ಞಾನಿಕ ವೈಚಾರಿಕತೆ ಅಂತ. ವೈಜ್ಞಾನಿಕ ವೈಚಾರಿಕತೆ ಅಂತ ನೋಡ್ರಿ ಮಕ್ಕಳೇ, ನಾವು ನೀವೆಲ್ಲ ಹೆಂಗ್ ಜೀವನ ಮಾಡ್ತಾ ಇದೀವಿ ಅಂದ್ರೆ, ಈಗ ಮುಂಚೆ ಇರುವಂತ ಕೆಲವೊಂದಿಷ್ಟು ಅಂಧ ಅಭಿಪ್ರಾಯಗಳು ಮತ್ತೆ ಅಂಧಾಭಿಮಾನಗಳು, ಅಂಧಶ್ರದ್ಧೆಗಳನ್ನ ನಾವು ಅನುಸರಿಸ್ತಾ ಈಗಲೂ ಕೂಡ ಬರ್ತಾ ಇದೀವಿ. ನೀವು ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ರೆ ಯಾಕೆ ಆಕಾಶ ನೀಲಿಯಾಗಿ ಕಾಣಿಸುತ್ತೆ? ಯಾಕೆ ನಾವು ನೀರೊಳಗೆ ಕೈ ಇಟ್ಟಾಗ ನಮ್ ಕೈ ಎಲ್ಲ ಒದ್ದೆ ಆಗುತ್ತೆ? ಯಾವತ್ತಾದ್ರೂ ಈ ರೀತಿ ಪ್ರಶ್ನೆ ಮಾಡ್ಕೊಂಡಿದ್ದೀರಾ ನಿಮ್ಮನ್ನ ನೀವು? ಇಲ್ಲ. ಯಾಕೆ ಪ್ರಶ್ನೆ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ವೈಜ್ಞಾನಿಕ ವೈಚಾರಿಕತೆ ನಿಮ್ಮಲ್ಲಿ ಇಲ್ಲ ಅಂತ. ಈಗ ನೋಡ್ರಿ ಮಕ್ಕಳೇ, ನಾವು ಇಲ್ಲಿ ಯಾವುದೇ ಒಂದು ವಸ್ತುವನ್ನ ಇರ್ಬೋದು ಅಥವಾ ಯಾವುದೇ ಒಂದು ಸಂಗತಿ ಇರ್ಬೋದು, ಅದು ಯಾಕೆ ಹಿಂಗೆ, ಅದು ಈ ರೀತಿ ಇರ್ಬೇಕಾದ್ರೆ ಏನ್ ಕಾರಣ, ಯಾಕೆ, ಹೇಗೆ ಮತ್ತು ಏಕೆ ಅಂತಕ್ಕಂಥ ಈ ಪ್ರಶ್ನಿಸುವಂತ ಗುಣಗಳನ್ನ ನಾವು ಬೆಳೆಸ್ಕೊಂಡ್ರೆ ನಮ್ಮ ಜೀವನ ಇನ್ನಷ್ಟು ಏನಾಗುತ್ತೆ, ಸುಧಾರಿಸುತ್ತೆ.
ಮತ್ತೆ ನಾವು ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಇದು ನಮಗೆ ಸಹಾಯವನ್ನ ಮಾಡುತ್ತೆ. ನೋಡ್ರಿ, ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಸ್ವಾಮೀಜಿಗಳು ಏನ್ ಮಾಡ್ತಾ ಇರ್ತಾರೆ, ಕೆಲವೊಂದೊಂದು ಚಾನೆಲ್ಗಳಲ್ಲಿ ಕುಂತ ಅವರು ನಿಮ್ದು ಇವತ್ತು ರಾಶಿ ಭವಿಷ್ಯ ಹೀಗಿದೆ, ನೀವು ಇವತ್ತಿನ ದಿನ ನೀವು ಆಕಳಿಗೆ ಅದ್ ಮಾಡ್ಬೇಕು, ಊಟ ಕೊಡ್ಬೇಕು, ನೀವು ನಾಯಿಗಳಿಗೆ ಬಿಸ್ಕೆಟ್ ಹಾಕ್ಬೇಕು, ಈ ರೀತಿ ಏನ್ ಮಾಡ್ತಾ ಇರ್ತಾರೆ, ಜನರಿಗೆ ಏನ್ ಮಾಡ್ತಾ ಇರ್ತಾರಪ್ಪ ಅಂತಂದ್ರೆ ಅವರು ಇನ್ನಷ್ಟು ಅಂಧಶ್ರದ್ಧೆಯನ್ನ, ಅಂಧಾಭಿಮಾನವನ್ನ ಅದನ್ನ ಬೆಳೆಸಲಿಕ್ಕೆ ಅವರು ಕಾರಣವಾಗ್ತಾ ಇದ್ದಾರೆ. ಇದೆಲ್ಲ ನೀವು ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಿದರೆ, ಯಾಕೆ ನಾವು ನಾಯಿಗೆ ಊಟ ಹಾಕೋದ್ರಿಂದ, ಆಕಳಿಗೆ ಅನ್ನ ಹಾಕೋದ್ರಿಂದ ಅಥವಾ ಬಾಳೆಹಣ್ಣು ತಿನ್ಸೋದ್ರಿಂದ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೆಂಗ್ ಅನ್ಕೋಬಹುದು? ಅದಕ್ಕೇನಾದ್ರೂ ವೈಜ್ಞಾನಿಕವಾಗಿ ಅದಕ್ಕೇನಾದ್ರೂ ಇದೈತೆ, ಕಾರಣ ಐತೆ? ಇಲ್ಲ ಅಲ್ಲ, ಕಾರಣ ಐತಿ? ಇಲ್ಲ. ನಮ್ಮ ಮನಸ್ಸಿಗೆ ಉಲ್ಲಾಸ ಅನಿಸ್ಬೋದು, ಖುಷಿ ಅನಿಸ್ಬೋದು. ಒಂದು ಪ್ರಾಣಿಗೆ ನಾನು ಇವತ್ತು ಬೆಳಿಗ್ಗೆ ಊಟ ಹಾಕಿದೆ, ಅದು ಹಸಿವಿನಿಂದ ಇರ್ತಿತ್ತೋ ಏನೋ, ಅದಕ್ಕೆ ಇವತ್ತು ಒಂದು ಹೊತ್ತಿಗೆ ಊಟ ಹಾಕಿದೆ ನಾನು ಅಂತ ನಮ್ಮ ಮನಸ್ಸಿಗೆ ಖುಷಿ ಆಗ್ಬೋದು. ಆದ್ರೆ ನಮ್ಮ ದಿನ ಪೂರ್ತಿ ಚೆನ್ನಾಗಿರ್ತೈತೆ ಅನ್ನೋದಕ್ಕೆ ಗ್ಯಾರಂಟಿ ಇರೋದಿಲ್ಲ. ನೋಡ್ರಿ, ಇಂಥ ಒಂದು ಸಣ್ಣ ಪುಟ್ಟ ನಂಬಿಕೆಗಳಿಂದ ಒಂದು ಪ್ರಾಣಿಗೆ ಒಳ್ಳೇದಾಗ್ಬೋದು. ಆದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನೇ ಪೂರ್ತಿಯಾಗಿ ನಂಬಿ ಬಿಟ್ಟಿರ್ತಾರೆ. ಇನ್ನಷ್ಟು ಏನೇನೋ ಅವಘಡಗಳು ನಡೆದು ಹೋಗ್ತವೆ. ಅಂಧನಂಬಿಕೆಯಿಂದ, ಅಂಧಶ್ರದ್ಧೆಯಿಂದ ಏನ್ ಮಾಡ್ತಾರಂದ್ರೆ ಬಲಿಗಳನ್ನ ಕೊಡುವುದು, ಅಂಥವೆಲ್ಲ ಏನ್ ಮಾಡ್ತಿರ್ತಾರೆ, ಆಚರಣೆಗಳನ್ನ ಮಾಡ್ತಾ ಇರ್ತಾರೆ. ಆ ರೀತಿ ಆಚರಣೆ ಮಾಡೋದ್ರಿಂದ ಯಾರ ಜೀವನ ಕೂಡ ಸರಿ ಆಗುದಿಲ್ಲ. ಇನ್ನ ಒಂದು ಪ್ರಾಣಿಯ ಜೀವನ ಏನಾಗುತ್ತೆ, ಅದು ಇನ್ನೊಂದು 2-3 ವರ್ಷ ಬದುಕ್ತಿರುತ್ತೆ ಏನೋ ಪಾಪ, ಅದು ಅದ್ರದ್ದು ಏನಾಗ್ಬಿಡ್ತೈತಿ, ಅದ್ರ ಜೀವನ ಕೊನೆಗೊಂಡು ಬಿಡ್ತೈತಿ. ಅದಕ್ಕೆ ನಾವು ಈ ರೀತಿಯ ಏನ್ ಮಾಡ್ಬೋದು, ಅಂಧಶ್ರದ್ಧೆಗಳನ್ನ ಬಿಟ್ಟು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿ ಯೋಚನೆಯನ್ನ ಮಾಡಬೇಕು. ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡೋದ್ರಿಂದ ನಮ್ಮ ಜೀವನ ಸುಗಮವಾಗಿ ಸಾಗುತ್ತೆ ಅಂತ ಹೇಳ್ತಾ, ಇವತ್ತು ಈ ಒಂದು ಸಚೇತನ ಚಟುವಟಿಕೆ ಮಾಡಿದಂತ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ.